ಹಾಯ್ ಗೈಸ್, ವೆಲ್ಕಮ್ ಟು ಕೀರ್ತಿ ಕಿರಣ್ ಬ್ಲಾಗ್. ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ಫಸ್ಟ್ ಡೇ ಮೆಹಂದಿ ಕ್ಲಾಸ್ ಇದೆ. ಮೆಹಂದಿ ಕ್ಲಾಸ್ಗೆ ಹೋಗಬೇಕು. ಮೆಹಂದಿ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ದೇವ್ರ ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಶಾಪಿಗೆ ಹೋಗಿ 11:30 ಟೈಮಿಂಗ್ಸ್ ಇದೆ. 11:30 ಒಳಗಡೆ ಅಲ್ಲಿಗೆ ಹೋಗಬೇಕು. ಇವತ್ತಿನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಕಸ ಹೊಡೆದಾಯಿತು, ನೆಲ ಒರೆಸ್ತಾ ಇದ್ದೀನಿ. ಈಗ ಕಸ ಬಂದಿದ್ದಾರೆ, ಕಸ ಹಾಕಕ್ಕೆ ಹೋಗಬೇಕು. ಮತ್ತು ಇನ್ನು ಕೆಲಸ, ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ಮತ್ತೆ ಪೂಜೆಗೆಲ್ಲ ಹಾಕಬೇಕು. ನಾವು 9 ಬರ್ತಿದ್ದಾರೆ. ಕೆಲಸ ಮಾಡ್ತಾ ಇದ್ದೆ. ಹೂವು ತರಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಟೈಮು 9:30 ಆಗಿದೆ. ಹೂದವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಯಿತು. ನಾನೇ ಇವಾಗ ತರಕ್ಕೆ ಹೋಗ್ತಾ ಇದ್ದೀನಿ. ಕೊಡಿ ಆಂಟಿ ಒಂದು ಮೊಳ ಇದು. ಅದು 100 ಗ್ರಾಮ್ ಕೊಡಿ. ಹೂವು ತಗೊಂಡು ಮನೆಗೆ ಬಂದೆ. ಈ ಬೌಲಲ್ಲಿ ನಾವು ಯಾವಾಗ್ಲೂ ನೀರು ಹಾಕ್ಬಿಟ್ಟು ಹೂವು ಹಾಕಿಡ್ತೀವಿ. ಯಾಕೆ ಅಂದರೆ ಅದನ್ನು ನೋಡಿದಾಗ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದು 1 ವೀಕ್ ಇಟ್ರೂ ಏನೂ ಆಗಲ್ಲ. ಇದು 1 ವೀಕ್ ಆದ್ರೂ ಹಸ್ರಾಗೇ ಇರುತ್ತೆ. ನನಗಂತೂ ಇದರಲ್ಲಿ ಹೂವು ಹಾಕೋದಂದರೆ ತುಂಬ ಇಷ್ಟ. ಅದು ಡಿಸೈನ್ ಮಾಡೋದಕ್ಕೆಲ್ಲ ಇರುತ್ತಲ್ಲ, ಅದಕ್ಕೆ ನಂಗೆ ತುಂಬ ಇಷ್ಟ. ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ದೇವ್ರ ಫೋಟೋ ಎಲ್ಲ. ನಾನು ಇವಾಗ ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಇವಾಗ ರೆಡಿ ಆಗಿಬಿಟ್ಟು ನಾನು ಶಾಪಿಗೆ ಹೋಗಿ ಮತ್ತೆ 11:30 11:45 ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅದರೊಳಗಡೆ ನಾನು ರೆಡಿಯಾಗಿ ಅಲ್ಲಿ ಅಕಾಡೆಮಿ ಹತ್ರ ಹೋಗಬೇಕು.
ಕಾಯಿ ಮೊಳಕೆ ಬಂದಿತ್ತು, ಅದನ್ನು ಕೂಡ ತೆಗೆದುಬಿಟ್ಟು ಬೇರೆ ಕಾಯಿನ ಇಕ್ಕಿದ್ದೀವಿ. ಹಾಗೆ ಮೆಹಂದಿ ಸ್ಟುಡಿಯೋಗೂ ಕೂಡ ಹೋಗಿದ್ವಿ. ಅಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಅದೆಲ್ಲ ಕೂಡ ಮ್ಯಾಮೇ ಕೊಟ್ಟಿದ್ದಾರೆ ನಮಗೆ. ಫಸ್ಟ್ ದಿನದ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಮುಂದೆ ಬಂದಿದ್ದೀನಿ. ನನಗೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.